ನಮಸ್ಕಾರ ಸ್ನೇಹಿತರೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಿದ್ರಿ ಬ್ರೋ ಐ ಟಿ ಜಾಬು ವಿತೌಟ್ ಕೋಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನಿಮ್ಮ ರಿಕ್ವೆಸ್ಟ್ ಮೇರೆಗೆ ಇವತ್ತು ಟಾಪ್ 10 ಜಾಬು ಬಟ್ ವಿತೌಟ್ ಕೋಡಿಂಗು. ಇದರಲ್ಲಿ ಹೈಯೆಸ್ಟ್ ಪೇಯಿಂಗ್ ಕೂಡ ಸಿಗುತ್ತೆ. ಮೋರ್ ದ್ಯಾನ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಥವಾ ಒಳ್ಳೆ ನಾಲೆಡ್ಜ್ ಇದ್ದರೆ ಆ ಪರ್ಟಿಕ್ಯುಲರ್ ಡೊಮೈನಲ್ಲಿ 20-30 ಲ್ಯಾಕ್ ಪರ್ ಆ್ಯನಮ್ ಸಿಗುತ್ತೆ. ಫಾರ್ ಫ್ರೆಷರ್ ನಿಯರ್ಲಿ 5 to 6 ಲ್ಯಾಕ್ ತನಕನೂ ಸಿಗುತ್ತೆ. ತುಂಬ ಲೀಸ್ಟ್ ಅಂದರೆ 3 ಲ್ಯಾಕ್ ತನಕ ಸಿಗುತ್ತೆ ಪರ್ ಆ್ಯನಮ್. ಬಟ್ ನಿಮ್ಮ ಎಫರ್ಟ್ ಇದಕ್ಕೆ ತುಂಬ ಮೇನ್ ಆಗುತ್ತೆ. ಇವಾಗ ಒಂದೊಂದು ಜಾಬನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಟಾಪ್ ಫಸ್ಟಲ್ಲಿ ನಾನು UI/UX ಡಿಸೈನರ್ ಇಟ್ಟಿದ್ದೀನಿ. ಈ ಜಾಬ್ ಏನು ಮಾಡಬೇಕು ಅಂದರೆ, ಒಬ್ಬ ಡಿಸೈನರ್ ಅಂದರೆ ಇವಾಗ ಒಂದು ವೆಬ್ಸೈಟ್ ನೋಡ್ತೀರಂದರೆ ಫಸ್ಟಿಗೆ ನಾವು ಕೋಡಿಂಗ್ ಮಾಡಲ್ಲ. ಅದನ್ನು ಏನು ಮಾಡ್ತಾರೆ, UI/UX ಡಿಸೈನರ್ ಏನು ಮಾಡ್ತಾರೆ, ಅದನ್ನು ಡಿಸೈನ್ ಮಾಡ್ತಾರೆ. ಇಲ್ಲೇ ಬಟನ್ ಬರಬೇಕು, ಇಲ್ಲೇ ಇದು ಬರಬೇಕು ಅಂದರೆ ಡಿಸೈನಲ್ಲಿ ಅಥವಾ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋರು ಈ ಜಾಬ್ ಚೂಸ್ ಮಾಡ್ಬೋದು. ಅಥವಾ ಐ ಟಿಗೆ ತುಂಬ ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಕೂಡ ಮಾಡ್ಬೋದು. ಇದರಲ್ಲಿ ಏನು ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತೆಲ್ಲ. ಕೋರ್ಸ್ ಮಾಡಿಕೊಂಡು ಅದರ ಸ್ಟಾರ್ಟಪ್ಪಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ್ರೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಂಗೆ. ಹಾಗೆ ಸೆಕೆಂಡು, ಬ್ರೋ ನಾನು BA ಮಾಡಿದ್ದೀನಿ, BCom ಮಾಡಿದ್ದೀನಿ ಅಥವಾ ಇಂಜಿನಿಯರಿಂಗ್ ಮಾಡಿದ್ದೀನಿ, ಏನೇ ಮಾಡಿದರೂ ಕೂಡ ನೀವು ಒಳ್ಳೆ ಕಮ್ಯುನಿಕೇಷನ್ ಇದೆಯಾ, ಒಳ್ಳೆ ನೀವು ಪ್ರೆಸೆಂಟ್ ಮಾಡೋ ಸ್ಕಿಲ್ ಇದ್ದರೆ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಕೂಡ ಆಗ್ಬೋದು. ಬಟ್ ಇನಿಷಿಯಲಿ ನೀವು ಜೂನಿಯರ್ ಮ್ಯಾನೇಜರಾಗಿ ಸೇರ್ಕೋಬೇಕು ಅಥವಾ ಅದರ ಸ್ಟಾರ್ಟಪ್ಪಲ್ಲಿ ವರ್ಕ್ ಮಾಡಬೇಕು. ದೆನ್ ನಿಮಗೆ ಒಂದು ದೊಡ್ಡ ದೊಡ್ಡ MNC ಕಂಪ್ನಿಲಿ ಆಪರ್ಚುನಿಟಿ ಖಂಡಿತ ಸಿಗುತ್ತೆ. ಹಾಗೆ ಬಿಸ್ನೆಸ್ ಅನಲಿಸ್ಟು ಒಳ್ಳೆ ಆಪರ್ಚುನಿಟಿ ನಿಮಗೆ ಆನ್ ಸೈಟ್ ಬೇರೆ ದೇಶಕ್ಕೆ ಹೋಗೋದು ಕೂಡ ಆಪರ್ಚುನಿಟಿ ಸಿಗುತ್ತೆ. ಬಿಸ್ನೆಸ್ ಅನಲಿಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಇವಾಗ ಲೆಟ್ಸೆ ಇವಾಗ ಕಂಪ್ನಿಯಲ್ಲಿ ಡೆವಲಪರ್ಸ್ ಇರ್ತಾರೆ ಅಥವಾ ಬೇರೆ ಕಂಪ್ನಿಯಿಂದ ನಮಗೆ ರಿಕ್ವೈರ್ಮೆಂಟ್ ತರಬೇಕು. ಆ ಬಿಸ್ನೆಸ್ ಅನಲಿಸ್ಟ್ ಏನು ಮಾಡ್ತಾರೆ, ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಏನು ನಡೀತಿದೆ ಅದ್ರ ರಿಕ್ವೈರ್ಮೆಂಟ್ ತಂದು ನಮಗೆ ಕೊಟ್ಟಾಗ ಅಥವಾ ಡೆವಲಪರಿಗೆ ಕೊಟ್ಟಾಗ ನಾವು ಅನಲೈಸ್ ಮಾಡಿ ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ. ಅದು ಯೂಶ್ವಲಿ BA ಅಂತೀವಿ. ಬಿಸ್ನೆಸ್ ಅನಲಿಸ್ಟು ತುಂಬ ಎಫೆಕ್ಟಿವ್ ರೋಲು ಯಾವುದೇ ಪ್ರಾಡಕ್ಟ್ ಬೇಸು ಅಥವಾ ಯಾವುದೇ ಸರ್ವಿಸ್ ಬೇಸ್ ಕಂಪ್ನಿಯಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ರೋಲ್ ಅನಿಸುತ್ತೆ ಬಿಸ್ನೆಸ್ ಅನಲಿಸ್ಟು. ಬಟ್ ಈ ಜಾಬ್ ಮಾಡೋರಿಗೆ ತುಂಬ ಆನ್ಸೈಟ್ ಆಪರ್ಚುನಿಟಿ ಇರುತ್ತೆ. ಯಾರಿಗಾದ್ರು ತುಂಬ ಕಮ್ಯುನಿಕೇಷನ್ ಸ್ಕಿಲ್ಲೆಲ್ಲ ಚೆನ್ನಾಗಿದ್ದರೆ ಯು ಕ್ಯಾನ್ ಟ್ರೈ ದಿಸ್ ರೋಲ್. ಹಾಗೆ ಸ್ಕ್ರಮ್ ಮಾಸ್ಟರ್ ಅಂತ ಇರುತ್ತೆ ಐ ಟಿ ಜಾಬಲ್ಲಿ. ಸ್ಕ್ರಮ್ ಮಾಸ್ಟರ್ ಏನು ಮಾಡ್ತಾರೆ ಅಂದರೆ, ಇಟ್ಸ್ ಕೈಂಡ್ ಆಫ್ ಮ್ಯಾನೇಜರ್. ಏನು ಮಾಡ್ತಾರೆ ಅಂದರೆ, ಡೈಲಿ ನಿಮ್ಮ ಅಪ್ಡೇಟ್ ತೊಗೊಳೋದು, ಏನೇನು ವರ್ಕ್ ಮಾಡಿದ್ದೀರಾ. ಹಾಗೆ ಈ ಜೀರಾ ಅಥವಾ ಅಂದರೆ ಒಂದು ಟೂಲ್ಗಳಿರುತ್ತೆ, ಜೀರಾ ಅಥವಾ ಮೈಕ್ರೋಸಾಫ್ಟ್ ಅಜ್ಯೂರ್ ಅಂತ ಯಾವ್ದಾದ್ರು ಒಂದು ಟೂಲ್ ಇರುತ್ತೆ. ಅಲ್ಲಿ ನಿಮ್ಗೆ ಎಷ್ಟು ಗಂಟೆ ವರ್ಕ್ ಮಾಡ್ತೀರಾ, ಯಾವುದೇ ಒಂದು ಟಾಸ್ಕ್ ಮಾಡಬೇಕಾದ್ರೆ ಒಂದು ಟಿಕೆಟ್ ಅಂತ ಕ್ರಿಯೇಟ್ ಆಗುತ್ತೆ. ಅದನ್ನೆಲ್ಲ ಟ್ರ್ಯಾಕ್ ಮಾಡ್ತಾರೆ. ಓಕೆ, ಈ ಟಾಸ್ಕ್ ಮಾಡಬೇಕಾದ್ರೆ ಅಂದರೆ ಈ ಕೆಲಸ ಮಾಡಬೇಕಾದ್ರೆ ಅವನಿಗೆ ಈ ಥರ ಪ್ರಾಬ್ಲಮ್ ಆಯಿತು, ಅದಕ್ಕೆ ಈ ಥರ ಎಲ್ಲದನ್ನು ಮೇಂಟೈನ್ ಮಾಡೋದಕ್ಕೆ, ಎಲ್ಲ ನೋಡ್ಕೊಳೋದಕ್ಕೆ ಸ್ಕ್ರಮ್ ಮಾಸ್ಟರ್ ಇರುತ್ತೆ. ಯೂಶ್ವಲಿ ಡೆವಲಪರ್ಗಳು ಮಾಡಬೇಕು, ಅದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಸ್ಕ್ರಮ್ ಮಾಸ್ಟರ್ ಇರ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಲ್ಲ ಕೆಲಸ ಮಾಡೋರಿಗೆ, ಅದು ಫೈನಾನ್ಸ್. ಅಂದರೆ ಅಕೌಂಟೆಂಟು ಅಥವಾ ಫೈನಾನ್ಸ್, ನೀವೇನು ಬೇಕಾದ್ರೂ ಅನ್ಕೋಬೋದು. ಇದು ಕೂಡ CA ಮಾಡಿದವರು ಅಥವಾ BCom ಮಾಡಿದವರು, ಅಕೌಂಟ್ ರಿಲೇಟೆಡ್ ಯಾರೇ ಅಂದರೆ MBA HRA ಅಲ್ಲ, ಫೈನಾನ್ಸ್ ಮಾಡಿದವ್ರು ಕೂಡ ಮಾಡ್ಬೋದು. ಐ ಟಿಯಲ್ಲಿ ನೀವು ಸ್ವಲ್ಪ ಇಯರ್ ಎಕ್ಸ್ಪೀರಿಯೆನ್ಸ್ ಆದಾಗ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಈವನ್ ಫ್ರೆಷರ್ಸಿಗೆ ಕೂಡ ಒಳ್ಳೆ ಪ್ಯಾಕೇಜ್ ಇದೆ. ಅದಾದಮೇಲೆ ನಿಮ್ಮನ್ನೆಲ್ಲ ತೊಗೊಳೋದು ಯಾರು, HR ಕೂಡ ನೀವು ವಿತೌಟ್ ಕೋಡಿಂಗ್, ವಿತೌಟ್ CS ಡಿಗ್ರಿ ಏನಿಲ್ಲದೆ ಕೂಡ ಜಾಯ್ನ್ ಆಗ್ಬೋದು. ಬಟ್ ಇನಿಷಿಯಲಿ ನೀವು MNCಗಳಿಗೆ ಅಪ್ರೋಚ್ ಮಾಡಿದಾಗ ಅವ್ರು ತೊಗೊಳಲ್ಲ. ಬಟ್ ಸ್ಟಾರ್ಟಪ್ಗಳಲ್ಲಿ ನಿಮಗೆ ಓಕೆ, ಇವನಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಓಕೆ ಇವ್ನು ಮಾತಾಡ್ತಾನೆ, ಇವನಿಗೆ ಕಾನ್ಫಿಡೆಂಟ್ ಇದೆ ಅಂದವರಿಗೆ ನಾನು ಯಾರೇ ನನಗೆ ಮೆಸೇಜ್ ಮಾಡಿದಾಗೂ ನಾನು ಸಜೆಸ್ಟ್ ಮಾಡೋದು ಸ್ಟಾರ್ಟಪ್ಪಿಂದ ಸ್ಟಾರ್ಟ್ ಮಾಡಿ. ಏನಕ್ಕಂದರೆ ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ. ನೀವು ಏನೇ ಓದಿರ್ತೀರ ಅದೆಲ್ಲ ನೋಡಲ್ಲ, ನಿಮ್ಮ ಟ್ಯಾಲೆಂಟ್ ಮಾತ್ರ ನೋಡ್ತಾರೆ. ಬಟ್ ಕೆಲವೊಂದು MNCಗಳಲ್ಲಿ ಹೇಗೆ ಅಂದರೆ, ನೀವೇನು ಓದಿರ್ತೀರಾ, ಯಾಕೆಂದರೆ ಅವರಿಗೆ ಎಲ್ಲರನ್ನೂ ಫಿಲ್ಟರ್ ಮಾಡೋಕ್ಕಾಗಲ್ಲಲ್ವ. ನಿಮ್ಮ ಬೈ ಎಜುಕೇಷನ್ ಅವ್ರು ನಿಮ್ಮನ್ನ ಫಿಲ್ಟರ್ ಮಾಡ್ತಾರೆ. ಬಟ್ ಸ್ಟಾರ್ಟಪ್ಪಲ್ಲಿ ಹಾಗಾಗಲ್ಲ. ನೀವು ಯಾರ್ಯಾರು HR ರೋಲು ಅಥವಾ MBA ಅವೆಲ್ಲ ಮಾಡಿರ್ತೀರಲ್ವ, HR ವೆರಿ ಬೆಸ್ಟ್. ಬಿಕಾಸ್ ಕೋಡಿಂಗ್ ಇರಲ್ಲ, ನೀವು ಆನ್ ಟೈಮ್ ಲಾಗಿನ್ ಆಗ್ಬೋದು, ಆನ್ ಟೈಮ್ ಲಾಗೌಟ್ ಹೋಗ್ತಿರ್ಬೋದು. ಡೆವಲಪರ್ ಥರ ಅಲ್ಲ 24 ಗಂಟೆ ಕೋಡಿಂಗ್ ಮಾಡ್ಕೊತಾ ಇರಬೇಕು ಅಂತಲ್ಲ. ಇಟ್ಸ್ ವೆರಿ ಗುಡ್ ಜಾಬ್ ನನ್ನ ಪ್ರಕಾರ. ನಾನು ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತೀನೋ ಇದು ನನ್ನ ಪ್ರಕಾರ. ನೀವು ಯಾರು ಜಾಬ್ ಮಾಡ್ತಿರೋರು ನಿಮ್ಗೇನು ಗೊತ್ತು ಆ ಥರ ಎಲ್ಲ ಹೇಳ್ಬೇಡಿ. ಬಟ್ ನಾನು ನೋಡಿರೋ ಪ್ರಕಾರ. ಇನ್ನೊಂದು IT ಟೀಮ್.
ಎಲ್ಲ ಕಂಪ್ನಿಯಲ್ಲೂ ಐ ಟಿ ಟೀಮ್ ಅಂತ ಇರುತ್ತೆ. ಆ ಐ ಟಿ ಟೀಮ್ ಏನು ಮಾಡುತ್ತೆ ಅಂದರೆ, ಲೆಟ್ಸೇ ನಿಮ್ಗೆ ಲ್ಯಾಪ್ಟಾಪ್ ಕೊಡಬೇಕು, ನೀವೊಂದು ಜಾಬ್ ಸೇರ್ತೀರ, ಲ್ಯಾಪ್ಟಾಪ್ ಕೊಡಬೇಕು, ನಿಮ್ಗೇನೇ ಆಫೀಸಲ್ಲಿ ಏನೇ ಇದಾದರೂ ಕೂಡ ಏನೋ ವೈಫೈ ಡೌನ್ ಆಯಿತು, ನಾರ್ಮಲ್ ಎಲ್ಲ ಐ ಟಿ ರಿಲೇಟೆಡ್ ಸ್ಟಫ್ಗಳು ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಒಂದು ಆಫೀಸ್ ಅಂದರೆ, ಏನೋ ಲ್ಯಾಪ್ಟಾಪು, ವೈಫೈ, ಹಾಗೆ ಏನೋ ನಿಮಗೆ ಕೆಫೆಟೇರಿಯಾ ಅರೇಂಜ್ ಮಾಡೋದು, ಆಮೇಲೆ ಟಿ ವಿ, ಎವ್ರಿಥಿಂಗ್. ಅಂದರೆ ಒಂದು ಕಂಪ್ನಿಯಲ್ಲಿ ಏನೇನು ಕಾಣುತ್ತೋ ಅದನ್ನೆಲ್ಲ ಐ ಟಿ ಟೀಮ್ ಮ್ಯಾನೇಜ್ ಮಾಡುತ್ತೆ. ಐ ಟಿ ಟೀಮ್ ಅಂದರೆ ಬಟ್ ಲೆಸ್ ಆಪರ್ಚುನಿಟಿ ಇರುತ್ತೆ, ನೀವು ಆ ರೋಲ್ ಕೂಡ ಟ್ರೈ ಮಾಡ್ಬೋದು, ಅಲ್ಲೂ ಕೂಡ ಕೋಡಿಂಗ್ ಇಲ್ಲ. ಹಾಗೆ ಮಾರ್ಕೆಟಿಂಗ್ ಟೀಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲು ಒಂದು ಆರ್ಗನೈಸೇಷನ್ಗೆ. ಮಾರ್ಕೆಟಿಂಗ್ ಟೀಮ್ ಏನು ಮಾಡುತ್ತೆ ಅಂದರೆ, ನಮ್ಮ ಆಬ್ವಿಯಸ್ಲಿ ಗೊತ್ತಲ್ವ, ನಮ್ಮ ಹತ್ರ ಏನೇ ಪ್ರಾಡಕ್ಟ್ ಇದ್ರೂ ಅದು ಸೆಲ್ ಮಾಡೋದಕ್ಕೆ ಅಥವಾ ಕ್ಲೈಂಟ್ ಇಟ್ಕೊಬರೋದಕ್ಕೆ ಅಥವಾ ನಮ್ಮ ಸರ್ವಿಸನ್ನು ಬೇರೆಯವ್ರಿಗೆ ಪ್ರೊವೈಡ್ ಮಾಡಬೇಕು ಅಂದ್ರಾಗೂ ಕೂಡ ನಮಗೆ ಮಾರ್ಕೆಟಿಂಗ್ ಟೀಮ್ ಬೇಕು, ನಮ್ಮ ಹತ್ರ ಏನು ಪ್ರಾಡಕ್ಟ್ ಇದೆ ಹಾಗೆ ಹೀಗೆ ಅಂತ. ಇದಕ್ಕೂ ಕೂಡ ವಿತೌಟ್ ಕೋಡಿಂಗ್ ನಿಮ್ಗೆ ಇಟ್ಸ್ ಕಮ್ಯುನಿಕೇಷನ್, ನಮಗೆ ಒಳ್ಳೆ ಕಮ್ಯುನಿಕೇಷನ್ ಇದ್ದರೆ, ಆಮೇಲೆ ಅಪ್ರೋಚ್ ಮಾಡೋ ಎಬಿಲಿಟಿ ಇದ್ದರೆ, ಮಾರ್ಕೆಟಿಂಗ್ ಟೀಮ್ ಕೂಡ ಒನ್ ಆಫ್ ದ ಬೆಸ್ಟ್ ಹೈ ಪ್ಯಾಕೇಜಿಂಗ್ ಟೀಮು ಇನ್ ಐ ಟಿಯಲ್ಲಿ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಟೆಸ್ಟರ್. ಬಟ್ ಟೆಸ್ಟಿಂಗಲ್ಲಿ 2 ಥರ ಇದೆ, ಒಂದು ಮ್ಯಾನ್ಯುವಲು ಮತ್ತು ಆಟೋಮೇಷನ್ ಅಂದಾಗ ನಿಮಗೆ ಕೋಡಿಂಗ್ ನಾಲೆಡ್ಜ್ ಇರಬೇಕಾಗುತ್ತೆ. ಬಟ್ ಮ್ಯಾನ್ಯುವಲ್ ಟೆಸ್ಟರ್ ತುಂಬ ಕಂಪ್ನಿಯಲ್ಲಿ ಮ್ಯಾನ್ಯುವಲ್ ಟೆಸ್ಟರ್ಗೆ ಹೈರಿಂಗ್ ನಡೆಯುತ್ತೆ. ಅಲ್ಲಿ ನಿಮಗೆ ಯಾವುದೇ ರೀತಿ ಕೋಡಿಂಗ್ ಬೇಡ, ನಿಮಗೆ ಏನು ಒಂದು ಅಪ್ಲಿಕೇಶನ್ನ ಟೆಸ್ಟ್ ಮಾಡೋದು, ಹಾಗೆ ಅದು ಏನು ಪ್ರಾಬ್ಲಮ್ ಇದೆ ಡೆವಲಪರ್ ಜೊತೆ ಕಮ್ಯುನಿಕೇಟ್ ಮಾಡೋದು, ಹಾಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋವಂಥ ನಾರ್ಮಲ್ ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸಾಕು. ಇದು ನಾನು ಒಂದು 10 ಜಾಬು ಲೀಸ್ಟ್ ಮಾಡ್ಕೊಂಡಿದ್ದಿದೆ. ನಿಮ್ಗೇನೇ ಇದ್ರ ಬಗ್ಗೆ ಡೌಟ್ ಇದ್ದರೆ ಏನಾದರೂ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡಿ, ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರು ಟ್ರೈ ಮಾಡ್ತಿದ್ದೀರೋ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋ ತನಕ ವೆಯ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಏನೇ ನಿಮ್ಮ ಸಜೆಷನ್ ಇದ್ದರೂ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಿಂದ ನಾನು ಇಂಪ್ರೂವ್ ಮಾಡ್ಕೊಂಡು ನಮ್ಗೆ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ.